ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರಿಗೂ ಗೊತ್ತಿರೋ ಹಾಗೆ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದು ಬೆಸ್ಟ್. ಅದರಲ್ಲೂ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡೋದ್ರಿಂದ ಗಿಡ ಹಾಗೆ ಮಣ್ಣು ಇವೆರಡೂ ಆರೋಗ್ಯವಾಗಿರುತ್ತೆ. ಇವತ್ತು ಒಂದು ರೀತಿಯ 2 in 1 ಫರ್ಟಿಲೈಸರ್ನ ತೋರಿಸ್ಕೊಡ್ತೀನಿ. ಇದು ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡ್ ಸ್ಪ್ರೇ ಆಗು ಬಳಸ್ಬೋದು. ಅದೇ ಎಗ್ ಎಮಲ್ಷನ್ ಫರ್ಟಿಲೈಸರ್ ಆ್ಯಂಡ್ ಪೆಸ್ಟಿಸೈಡ್. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಾವು ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ಸ್ನ ತೋರಿಸ್ತೀವೋ ಅದನ್ನು ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ ಅಥವಾ ಸಂಜೆ 5 ಗಂಟೆ ಮೇಲೆ ಗಿಡಗಳಿಗೆ ಹಾಕೋದ್ರಿಂದ ಹಾಗೂ ಸ್ಪ್ರೇ ಮಾಡೋದ್ರಿಂದ ಗುಡ್ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಬಿಸಿಲಲ್ಲಿ ಗಿಡಗಳು ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಲ್ಲ. ಅದಕ್ಕೆ ಬೇರು ಗಟ್ಟಿಯಾಗಿದ್ದು ಮಣ್ಣು ಫಲವತ್ತಾಗಿದ್ದರೆ ಗಿಡ ಆರೋಗ್ಯವಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡುತ್ತೆ. ಮುಖ್ಯವಾಗಿ ಗಿಡವನ್ನು ಹುಳು ಹುಪ್ಪಟೆ ರೋಗಗಳಿಂದ ಕಾಪಾಡಬೇಕು. ಇವೆರಡು ಕೆಲಸಗಳನ್ನು ಮಾಡೋದೇ ಲಿಕ್ವಿಡ್ ಎಗ್ ಎಮಲ್ಷನ್. ಈ ಲಿಕ್ವಿಡ್ ಫರ್ಟಿಲೈಸರ್ ಪ್ರಿಪೇರ್ ಮಾಡೋದು ತುಂಬ ಸುಲಭ. ಇದಕ್ಕೆ ಬೇಕಾಗಿರೋದು 2 ಮೊಟ್ಟೆ, 50 ಗ್ರಾಮ್ ಕಡಲೆಕಾಯಿ ಎಣ್ಣೆ, 50 ಗ್ರಾಮ್ ಬೇವಿನ ಎಣ್ಣೆ. ಮೊದಲಿಗೆ ಕಡಲೆಕಾಯಿ ಎಣ್ಣೆಯನ್ನು 50 ಗ್ರಾಮ್ ಅಷ್ಟು ತಗೊಂಡು ಬ್ಲೆಂಡರ್ಗೆ ಹಾಕಿ, ನಂತರ ಬೇವಿನ ಎಣ್ಣೆಯನ್ನು ಸಹ 50 ಗ್ರಾಮ್ ಅಷ್ಟು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಕಡಲೆಕಾಯಿ ಎಣ್ಣೆ ಫರ್ಟಿಲೈಸರ್ ಏಜೆಂಟ್ ಆಗಿ ಹಾಗೂ ಬೇವಿನ ಎಣ್ಣೆ ಪೆಸ್ಟ್ ಕಂಟ್ರೋಲಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಬ್ಲೆಂಡ್ ಆದ ನಂತರ ಈ ರೀತಿ ಇರುತ್ತೆ. ಇದಕ್ಕೆ 2 ಮೊಟ್ಟೆಯನ್ನು ಒಡೆದು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಮೊಟ್ಟೆಯಲ್ಲಿ ಅಧಿಕವಾಗಿ ಪ್ರೋಟೀನ್ ಕಂಟೆಂಟ್ ಇರೋದ್ರಿಂದ ಗಿಡದ ಕಾಂಡಗಳು, ಹಣ್ಣು, ಹೂವು, ಕಾಯಿಗಳ ಗಾತ್ರ ಹೆಚ್ಚಾಗುತ್ತೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಈ ಥರ ಕ್ರೀಮಿ ಹದ ಬರೋ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಈ ಲಿಕ್ವಿಡ್ನ 100 ಲೀಟರ್ ಡ್ರಮ್ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಗಿಡಕ್ಕೆ ಕೊಡೋದ್ರಿಂದ ಆಗೋ ಬೆನಿಫಿಟ್ಸ್: ಗಿಡದ ಬುಡಕ್ಕೆ ಈ ಲಿಕ್ವಿಡ್ನ ಅರ್ಧ ಜಗ್ ಮಾತ್ರ ಹಾಕಿ. ಹೀಗೆ ಹಾಕೋದ್ರಿಂದ ಮಣ್ಣಲ್ಲಿರೋ ನೈಟ್ರೋಜನ್ ಹೆಚ್ಚಾಗುತ್ತೆ. ಇದರಿಂದ ಗಿಡದ ಸೆಲ್ಸ್ ಆರೋಗ್ಯವಾಗಿದ್ದು ಗಿಡ ವೇಗವಾಗಿ ಬೆಳೆಯೋಕ್ಕೆ ಸಹಾಯ ಮಾಡಿ ಇಳುವರಿ ಗಾತ್ರ ಹೆಚ್ಚಿಸುತ್ತೆ. ಮಣ್ಣಲ್ಲಿರೋ ಕೆಟ್ಟ ಕ್ರಿಮಿಕೀಟಗಳನ್ನು ನಾಶಪಡಿಸಿ ಬೇರುಗಳು ಕೊಳೆಯೋದ್ರಿಂದ ಕಾಪಾಡುತ್ತೆ. ಗಿಡ ಹಾಗೂ ಮಣ್ಣನ್ನು ಫಂಗಲ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ತಡೆಗಟ್ಟುತ್ತೆ. ಈ ಫರ್ಟಿಲೈಸರ್ನ ಗಿಡದ ಬುಡಕ್ಕೆ ಮಾತ್ರ ಅಲ್ಲ, ಇದನ್ನು ಪೆಸ್ಟಿಸೈಡ್ ಆಗೂ ಸ್ಪ್ರೇ ಮಾಡ್ಬೋದು.
ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡದ ಚಿಗುರು ಹಾಗೆ ಚಿಗುರೋ ಹೂಗಳನ್ನು ತಿನ್ನೋ ಹುಳುಗಳನ್ನು ದೂರಗೊಳಿಸುತ್ತೆ. ಗಿಡಕ್ಕೆ ಬರೋ ನಾನಾ ರೀತಿ ರೋಗಗಳು ಅಂದರೆ ಮಣ್ಣು ಫಲವತ್ತಾಗಿದ್ದರೂ ಗಿಡ ಒಣಗೋದು, ಎಲೆಗಳು ಉದುರೋಗೋದು, ಎಲೆಗಳ ಮೇಲೆ ಹಳದಿ ಚುಕ್ಕೆ ಆಗೋದು, ಕ್ಯಾಟ್ರಪಿಲ್ಲರ್ ಅಂದರೆ ನಾನಾ ರೀತಿ ಕಂಬಳಿ ಹುಳು ತಾಗೋದನ್ನು ತಡೆಗಟ್ಟುತ್ತೆ. ಈ ಎಗ್ ಎಮಲ್ಷನ್ ಲಿಕ್ವಿಡ್ನ ಸ್ಪ್ರೇ ಮಾಡಿದ ತಕ್ಷಣ ಗಿಡಗಳಲ್ಲಿ ಒಳ್ಳೆ ಕಳೆ ಬರುತ್ತೆ. ನಾವು ನಮ್ಮ ಗಾರ್ಡನಲ್ಲಿ 1 ತಿಂಗಳಿಗೆ 2ರಿಂದ 3 ಬಾರಿ ಬಳಸ್ತೀವಿ. ಹಾಗೆ ನಿಮಗೆ ಯಾವುದಾದ್ರೂ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ನ ತೋರಿಸ್ತಾ ಇದ್ದೀವಂದರೆ ಅದು ನಾವು ಬಳಸಿ ಗುಡ್ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.